ಆಕೆ ಹೇಳಿಕೊಳ್ಳುವಷ್ಟು ಶ್ರೀಮಂತಳಲ್ಲ. ಹೊಟ್ಟೆಪಾಡಿಗಾಗಿ ದುಡಿದು ತಿನ್ಬೇಕು ಅಂತ ಕೆಲ್ಸಕ್ಕೆ ಸೇರ್ಕೊಂಡಿದ್ಲು. ಆದ್ರೆ ಅಲ್ಲಿದ್ದ ಮಾಲೀಕ ಅದೆಂಥ ಕಾಮುಕ ಎನ್ನುವುದು ಪಾಪ ಆಕೆ ಗೊತ್ತಿರಲಿಲ್ಲ. ಕೆಲ್ಸಕ್ಕೆ ಸೇರಿಸಿಕೊಂಡಿದ್ದ ಆತ ಸಂಬಳ ಕೊಡೋದನ್ನ ಬಿಟ್ಟು ಆಕೆಯ ಬಳಿಯೇ ಹಣ ಪೀಕಿ ಮೋಸ ಮಾಡಿದ್ದ. ಇದೇನಿದು ಉಂಡು ಹೋದ ಕೊಂಡು ಹೋದ ಕೇಸ್ ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿ. ಉಂಡು ಹೋದ ಕೊಂಡು ಹೋದ, ಕೆಲಸಕ್ಕೆ ಕರೆದು ಮಂಚಕ್ಕೆ ಬಾ ಅಂದ ಭೂಪ. ಮಹಿಳೆಯೊಬ್ಬಳಿಗೆ ಆಕೆ ಕೆಲಸ ಮಾಡುತ್ತಿದ್ದ ಕಂಪನಿಯ ಮಾಲೀಕ ಸಂಬಳನೂ ಕೊಡದೆ ಆಕೆಯ ಜೊತೆ ಲೈಂಗಿಕ ಸಂಬಂಧವನ್ನ ಬೆಳೆಸಿ ಇದೀಗ ವಂಚಿಸಿ ಪರಾರಿಯಾಗಿದ್ದಾನೆ. ಖಾಸಗಿ ಕಂಪನಿಯ ಮಾಲೀಕ ಪ್ರಕಾಶ್ ಎಂಬಾತ ತನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ MBA ಓದಿದ್ದ ಮಹಿಳೆಗೆ ವಂಚಿಸಿದ್ದಾನೆ. ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಉಲ್ಲಾಳ ಬಳಿಯ ಆಕ್ಟಿವಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿ ಮಾಲೀಕ ಮಹಿಳೆಗೆ ವಂಚಿಸಿದ್ದು ಅಲ್ಲದೆ ಆಕೆಯ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು FIR ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಕೆಲಸಕ್ಕೆ ಸೇರಿ 2-3 ತಿಂಗಳು ಮಾತ್ರ ಸಂಬಳ ನೀಡಿದ್ದಂತೆ ಮಾಲೀಕ. ನಂತರ ಕಂಪನಿ ಲಾಸ್ನಲ್ಲಿದೆ ಅಂತೇಳಿ ಸಬೂಬು ಹೇಳಿ ಸಂಬಳ ಕೊಟ್ಟಿರಲಿಲ್ಲ. ಅಲ್ಲದೆ ನನ್ನ ಹೆಂಡತಿ ಪ್ರತಿದಿನ ತೊಂದರೆ ಕೊಡ್ತಾಳೆ ಅಂತ ಮಹಿಳೆಯ ಬಳಿ ಎಮೋಷನಲ್ ಆಗಿ ಹತ್ತಿರವಾಗಿದ್ದ. ಇದಾದ ನಂತರ ಸೆಕ್ಸ್ಗಾಗಿ ಬೇಡಿಕೆ ಇಟ್ಟು ಅಶ್ಲೀಲ ವಿಡಿಯೋಗಳನ್ನು ತೋರಿಸಿ ಪ್ರಚೋದಿಸಿದ್ದಾನಂತೆ. ಇನ್ನು ಆಫೀಸ್ನಲ್ಲಿ ಯಾರೂ ಇಲ್ಲದ ವೇಳೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಂತೆ ಮಾಲೀಕ ಪ್ರಕಾಶ್. ಇಷ್ಟೇ ಅಲ್ಲದೆ ಸಂತ್ರಸ್ತ ಮಹಿಳೆ ಬಳಿಯೇ 10% ಬಡ್ಡಿಗೆ 1 ಲಕ್ಷ ಹಣ ಪಡೆದುಕೊಂಡಿದ್ದ ಪ್ರಕಾಶ್ ಅದನ್ನು ಹಿಂದಿರುಗಿಸದೆ ಯಾಮಾರಿಸಿದ್ದನೆಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಮಹಿಳೆಗೆ 15 ತಿಂಗಳ ಸಂಬಳ ಕೊಡದೆ ಸತಾಯಿಸಿದ್ದ ಪ್ರಕಾಶ್ ಸಂಬಳ ಹಾಗೂ ಕೊಟ್ಟ ಹಣ ವಾಪಸ್ ಕೇಳಿದ್ದ ಮಹಿಳೆಗೆ ಬೆದರಿಕೆ ಹಾಕಿದ್ದಾನೆ. ನಾನು ಕರೆದಾಗ ಬರಬೇಕು, ಇಲ್ಲವಾದರೆ ಖಾಸಗಿ ವಿಡಿಯೋ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಕಾಮುಕ ಪ್ರಕಾಶ್ ವಿರುದ್ಧ ದೂರು ದಾಖಲಾಗಿದ್ದು ಪ್ರಕಾಶ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಈ ರೀತಿ ಮೋಸ ಮಾಡುವವರು ಯಾವಾಗಲೂ ನಮ್ಮ ಸುತ್ತಮುತ್ತಲೇ ಇರ್ತಾರೆ, ಸ್ವಲ್ಪ ಹುಷಾರಾಗಿರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.